ಆದ್ರೆ ಇವತ್ತು ದೇಶಕ್ಕೆ ಅನ್ನ ಕೊಡೋ ರೈತನ ಮಕ್ಕಳಿಗೆ ಹೆಣ್ಣು ಬಿಡ ಅಂದ್ರೆ ಇನ್ನು ಮುಂದೆ ಏನಾಗ್ತಿದೆ ಅಂತ ಹೇಳ್ತೀನಿ ನಿಮಗೆ. ಅವ್ರಿಗೆ ಹೆಲ್ಮೆಟ್ ಹಾಕಿ ಹೊಡಿಬೇಕು, ಮಾಸ್ಕ್ ಹಾಕೋಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಡಾಕ್ಟರ್ ಇಂಜಿನಿಯರ್ ಲೈಫ್ ಬಹಳ ಕಮ್ಮಿ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಭವಿಷ್ಯ 30ಗೆ ಬಂದು ಕಾಯಿಪಲ್ಯ ತಗೊಂಡು ಕೆಮಿಕಲ್ಸ್ ಆಗ್ತಾ ಇದೆ. ಎಲ್ಲ ಕನ್ನಡಿಗರಿಗೂ ಕನ್ನಡತೆ ಶುದ್ಧಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸಿದ್ದರಾಮೇಶ್ವರ ಅಗ್ರೋ ಕೇಂದ್ರದ ಮಾಲೀಕರು ಹಾಗೂ ಸಾಮಾಜಿಕ ಹೋರಾಟಗಾರರು, ಅಮ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು, ರಕ್ತದಾನಿಗಳು, ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಸಮಾಜ ಸೇವೆಗೆ ಮತ್ತೊಂದು ಹೆಸರೇ ಶ್ರೀ ಬಾಳಾಸಾಹೇಬ್ ಉದಗಟ್ಟಿ. ಸರ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಸರ್. ಬೆಳಗಾವಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಅಗ್ರೋ ಕೇಂದ್ರ ಸ್ಥಾಪನೆಯಾಗಿದ್ದು ಹೇಗೆ? ಕೃಷಿ ಕ್ಷೇತ್ರದಲ್ಲಿ ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಮೂಡಲಿಕ್ಕೆ ಕಾರಣಗಳೇನು? ಸೊಸೈಟಿ ಅಂತಿದೆ, ಅಲ್ಲಿ ಎಲ್ ವಿ ಪಾಟೀಲ್, ದೇಸಾಯಿ, ಬೇಕ್ವಾಡು ಮತ್ತು ಚೇರ್ಮನ್ ಪಾಟೀಲ್ ಸರ ಎಲ್ಲರನ್ನ ಸಪೋರ್ಟ್ ಮಾಡಿ ಒಂದು ಅಂಗಡಿ ಆಗಬೇಕು ಸರ್. ಮಲ್ಟಿಪ್ಲೆಕ್ಸ್ ಆಫೀಸರು ಮತ್ತು ಶಿವಾಲಿಸ್ ಕಂಪ್ನಿ ಆಫೀಸರ್ ಕೂಡಿ 1990 ಅಂಗಡಿ ಹಾಕಿದ್ರು. 15 ಮೇ 94 ಕ್ರಿಮಿನಾಶಕ ಗೊಬ್ಬರ ಅಂಗಡಿ ಹಾಕಿದ್ರು. ಅಲ್ಲ ಸರ್, ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದಿತ್ತು, ಈ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈ ದೇಶಕ್ಕೆ ಅನ್ನ ಕೊಡೋ ರೈತ ಅವನು ಚೆನ್ನಾಗಿರಬೇಕು, ಅವ್ನು ನಾಲೆಜ್ ಕೊಡಬೇಕು. ನಾವು ರೈತ ಯಾವ ನಮೂನೆ ಔಷಧಿ ಹೊಡಿಬೇಕು, ಅವ್ರಿಗೆ ಯಾವ ನಮೂನೆ ನಾವು ಮುಂದೆ ನಾವು ಹೇಳಬೇಕು. ಔಷಧಿ ಆಗಲಿ ಅವ್ರಿಗೆ ಹೆಲ್ಮೆಟ್ ಹಾಕಿ ಹೊಡಿಬೇಕು, ಮಾಸ್ಕ್ ಹಾಕೋಬೇಕು, ಹ್ಯಾಂಡ್ ಗ್ಲೌಸ್ ಹಾಕೋಬೇಕು. ಇವೆಲ್ಲ ಹಾಕೊಂಡು ಆಯುಷ್ಯ ಚೆನ್ನಾಗಿರ್ಬೇಕಂತ ಹೇಳಿ ಒಂದು ರೈತರ ಸಂಬಂಧ ಬಿಡಬೇಕಂತ ನಾನು ಹೇಳಿದ್ರು. ನಾವು ಬಿಸ್ನೆಸ್ ನಾವು ಜಾಬ್ಗಿಂತ ರೈತರ ಮೇಲೆ ಭಾಳ ಹುಚ್ಚು, ರೈತರ ಮೇಲೆ ಕಾಳಜಿ. ಹೌದು ಸರ್, 1989ರಲ್ಲೇ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿತ್ತು, BA ಮಾಡಿದ್ರೆ 88ರಲ್ಲಿ. ಹಾಗಾದ್ರೆ ನೀವು ಮುಂದೆ ಸೇವೆಗಳಿಗೆ ಸೇರ್ಕೋಬಹುದಿತ್ತಲ್ಲ, ಗೌರ್ಮೆಂಟ್ ಸೇವೆ, ಸರ್ಕಾರಿ ನೌಕರಿ ಮಾಡ್ಬೋದಿತ್ತು. ಈ ಕೃಷಿನೇ ನೀವು ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಇದಕ್ಕೆ ಯಾರು ನಿಮ್ಗೆ ಸ್ಫೂರ್ತಿಯಾಗಿ ನಿಂತ್ರು? ಹೋಗ್ಬೇಕಂದ್ರೆ ಕೃಷಿ ಅಧಿಕಾರಿಗಳ ಆಶೀರ್ವಾದ ಭಾಳ ನನಗಿದೆ, ಭಾಳ ಆಶೀರ್ವಾದ ಇದೆ. ಎಲ್ಲ ಒಂದು JDS ಸಾಹೇಬ್, ಒಂದು 8 JD ಆಶೀರ್ವಾದ ಇದೆ, ಒಂದು 50 ಮಂದಿ AD ಅವರ ಆಶೀರ್ವಾದ ಇದೆ, ಮತ್ತು ಎಲ್ಲ ಕಂಪನಿಯವ್ರು ನಮ್ಗೆ ಸಪೋರ್ಟ್ ಮಾಡಿ. ಅದಕ್ಕೆ ಹೆಚ್ಚು ನಮ್ಮಲ್ಲಿ ನಮ್ಮ ಮಾಲ್ ಕೊಡುವಂಥ ಮಾಲಿಗೆ ನಮ್ಮ ರೈತರಾಗಲಿ, ನಮ್ಮ ಟೇಲರ್ ಆಗಲಿ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿ. ಅವಾಗ ಇವತ್ತೊಂದು 31 ವರ್ಷ ಒಂದು ಸಾಧನೆ ಮಾಡಕ್ಕೆ ನಮ್ಮೆಲ್ಲ ಅವರ ಕಾಲ ಅಂತ ಹೇಳ್ತೀವಿ. ಶ್ರೀ ಸಿದ್ದರಾಮೇಶ್ವರ ಅಗ್ರೋ ಕೇಂದ್ರ ಬೆಳಗಾವಿ ಅಂತ ನೀವು ಸ್ಥಾಪನೆ ಮಾಡ್ಕೊಂಡ್ರಿ. ಈ ಅಗ್ರೋ ಕೇಂದ್ರ ಅಂತಂದ್ರೆ ಇದು ಕೆಮಿಕಲ್ ಫರ್ಟಿಲೈಸರ್ಸ್ ಕಂಪನಿ. ಆದ್ರೆ ನೀವು ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಅನ್ನುವಂತ ಧ್ಯೇಯ ವಾಕ್ಯವನ್ನ ಹೇಳ್ಕೊಂಡು ಇವಾಗ ಆರ್ಗ್ಯಾನಿಕ್ ಗೆ ಶಿಫ್ಟ್ ಆಗಿದ್ದು ಯಾಕೆ ಅಂತ ಕೇಳ್ಬೋದಾ ಸರ್? ನೋಡಿ ಮೇಡಮ್, ಯಾಕೆ ನಾನು ಶಿಫ್ಟ್ ಆದ್ರೆ ನಾನು 1994ರಲ್ಲಿ ಒಂದು ಕ್ರಿಮಿನಾಶಕ ಅಂಗಡಿ ಹಾಕಿ ಈ ಭೂಮಿಗೆ ಎಷ್ಟು ವಿಷಾನ ಬರ್ತಾ ಇದ್ದೇವೆ, ಎಷ್ಟು ಜನರಿಗೆ ನಮಗೆ ಕ್ಯಾನ್ಸರ್ ಬರ್ತಾ ಇದೆ, ಪಕ್ಷಿಗಳಿಲ್ಲ, ಈಗ ಪ್ರಾಣಿಗಳ ರೋಗ ಬರ್ತಾ ಇದೆ. ಇದು ನಾವು ಜನರನ್ನ ಹಾಳು ಮಾಡ್ತಾ ಇದ್ದೀವಿ ಅನ್ಸಾಕೈತೆ ನನಗೆ. ಯಾಕಂದ್ರೆ ನಾವು 10-15 ವರ್ಷ ರೊಕ್ಕ ಹೊಡ್ಸಾಕ್ ಹೋಗಿ ಇವತ್ತು ನಾವು ಭೂಮಿ ಹಾಳು ಮಾಡ್ತಾ ಇದ್ದೀವಿ ಕೆಮಿಕಲ್ಸ್ದಿಂದ. ಆ ಭೂಮಿಯಾಗಿರುವಂಥ ಕೆಮಿಕಲ್ಸ್ ಹೋಗಿ ನೀರಾಗ ಹೋಗ್ತೈತಿ, ಆ ನೀರು ನಾವು ಬಿಡಾಕಿದ್ದೀವಿ, ನಾವು ಪ್ರಾಣಿ ಪಕ್ಷಿಗಳಲ್ಲ. ಹೀಗಾಗಿ ಈ ಒಂದು 5 ವರ್ಷ ಹಿಂದ್ಗಡೆ ನಾನು ಕೆಮಿಕಲ್ಸ್ ಒಟ್ಟು ಬೇಡಪ್ಪ, ಕೆಮಿಕಲ್ಸಿಂದ ನಮ್ಗೆ ಶುಗರ್ ಕಮ್ಮಿ ಆಗ್ತಾಯಿಲ್ಲ, BP ಕಮ್ಮಿ ಆಗ್ತಾಯಿಲ್ಲ, ಪ್ರತಿಯೊಂದಕ್ಕೆ ಕೆಮಿಕಲ್ಸು, ಒಂದು ಕಾಯಿಪಲ್ಯ ತೊಗೊಂಡು ಕೆಮಿಕಲ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಕೆಮಿಕಲ್ಸ್ ಅಂಗಡಿ ಬಂದ್ ಮಾಡಿ ಆರ್ಗ್ಯಾನಿಕ್ ಅಂಗಡಿ ಮಾಡ್ಬೇಕಂತ ಭಾಳ ಪ್ಲ್ಯಾನ್ ಮಾಡಿದ್ದೆ. ಅದು ಭಗವಂತಗೆ 5 ವರ್ಷದಲ್ಲಿ ಒಂದು 2 ಕಂಪ್ನಿ ನನಗೆ ಏಜೆನ್ಸಿ ಕೊಟ್ಟರು. ವಿವಾ ಮಾರ್ಟ್ ಕಂಪ್ನಿ ಅಂತ ಪುನಾ ಕಂಪ್ನಿ, ಒಂದು ಆಡ್ಸಾಪ್ ಕಂಪ್ನಿ ಗುಜರಾತ್ಗಂತ. ಆ ಗುಜರಾತ್ ಕಂಪ್ನಿ ಮಾಲಕರಿಗೆ ಕಣ್ಣಿಲ್ಲ. ಆ ಕಣ್ಣಿಲ್ಲದ ವ್ಯಕ್ತಿ ಇವತ್ತು ಕೋಟ್ಯಾಂತರ ರೂಪಾಯಿ ಅವರು ಇನ್ಕಮ್ ಇದೆ ಅವ್ರದ್ದು, ಮತ್ತು ಜಗತ್ತು ತುಂಬ ಎಲ್ಲ ಅವರು ಆರ್ಗ್ಯಾನಿಕ್ ಕಂಪ್ನಿ ಮಾಲ್ ಸಪ್ಲೈ ಇದೆ ಅವ್ರದ್ದು. ಅದೇ ಏಜೆನ್ಸಿನ ತೊಗೊಂಡೀನಿ. ನಾವು ಯಾಕೆ ಆರ್ಗ್ಯಾನಿಕ್ ಮಾಡ್ತಿದ್ದೇನೆ ಅಂದರೆ, ಈಗ ನಮ್ಮ ತಂದೆ ತಾಯಿ ಏಜ್ ಯಾವಾಗ ಇತ್ತಂದರೆ 75, 90, 95 ತಗ ಇತ್ತು. ಈಗ ನಮ್ಮ ಏಜ್ 50ಕ್ಕೆ ಬಂದಿದ್ದಿದೆ. ಯಾಕೆ ಹೆವಿ ಕೆಮಿಕಲ್ಸ್ನ ತಿಂದು ಹೆವಿ ಟೆನ್ಷನ್, ಮೊಬೈಲು
ಹೆವಿ ಬಿಸ್ನೆಸ್ ಟೆನ್ಷನ್ ಆಗಲಿ, ಈ ಟಿ ವಿ ಎಲ್ಲ ಥರದಿಂದ ಮನುಷ್ಯಾಗ ಲೈಫ್ ಭಾಳ ಕಮ್ಮಿ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇದೆ ಅಂದಾಗ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಆಯುಷ್ಯ 30ಕ್ಕೆ ಬಂದು ನಿಲ್ಲಬಾರದು ಅಂತ ಹೇಳಿ ಇವತ್ತು ನಾ ಹೇಳ್ತಾ ಇಲ್ಲ, ದೇಶದ ಪ್ರಧಾನಮಂತ್ರಿ ಅಲ್ಲ, ಜಗತ್ತದ ಹಿರಿಯನ್ನ ನಮ್ಮ ಮೋದಿಜಿ ಅವ್ರು ಹೇಳ್ತಾರೆ, ಕೆಮಿಕಲ್ ಸ್ವಲ್ಪ ಕಮ್ಮಿ ಮಾಡಿ. ಇವು ನಮ್ಮ ಮೋದಿಜಿ ಅವ್ರು ಹೇಳ್ತಾ ಇದ್ದಾರೆ, ಅಮಿತ್ ಶಾ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಕರ್ನಾಟಕದ ಚಲೋ ಸ್ವಾಮಿ ಹೇಳ್ತಾರೆ, ನೀವು ಕೆಮಿಕಲ್ಸ್ ಬಂದ್ ಮಾಡಿ, ಬರ್ತಾ ಕೆಮಿಕಲ್ಸ್ ಬಂದಾಗಿ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಬೇಕಂತ ಹೇಳಿ ಈಗ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಹೇಳುವಾಗ ಈಗ ನಾವು ಮಾಡಲೇಬೇಕು. ನಾವು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ರೈತರು ಕೈ ಜೋಡಿಸಬೇಕು, ವ್ಯಾಪಾರಸ್ಥರು ಕೈ ಜೋಡಿಸಬೇಕು. ಆವಾಗ ಇದು ಕೃಷಿ ಆರ್ಗ್ಯಾನಿಕ್ ಆಗಬೇಕು. ಈಗ ಅಲ್ಲಿವರೆಗೆ ಆಗೋಲ್ಲ. ಮತ್ತು ನಾವು ಆಗದಿಲ್ಲ ಅಂದರೆ ನಮ್ಮ ಮೊಮ್ಮಕ್ಕಳ ಏಜ್ 30ಕ್ಕೆ ಬಂದು ನಿಲ್ತೈತಿ. ಅದಕ್ಕೆ ನಾವೆಲ್ಲ ಕೃಷಿ ವ್ಯಾಪಾರಸ್ಥರ ನಿಮ್ಗೆ ಕೈ ಮುಗಿ ಕೇಳ್ತಾ ಇದ್ದೀನಿ. ಮತ್ತು ಕೃಷಿ ಅಧಿಕಾರಿಗಳಿಗೆ ಭೀ ಹೇಳ್ತೀನಿ ನಾನು, ನೀವು ಭೀ ದಯಮಾಡಿ ಹೇಳಬೇಕು ಎಲ್ಲರಿಗೆ, ಕೃಷಿ ಅಧಿಕಾರಿಗಳೇ ಮತ್ತು ರೈತರೇ ದಯಮಾಡಿ ಈ DAP ಯೂರಿಯಾ ಕೆಮಿಕಲ್ಸ್ ಬಂದ್ ಮಾಡಿ ಆರ್ಗ್ಯಾನಿಕ್ ಒಂದು ಯೂಸ್ ಮಾಡಬೇಕಂತ ಹೇಳಿ ನಿಮ್ಮೆಲ್ಲ ರೈತರಿಗೆ ಮತ್ತು ಎಲ್ಲ ಕೃಷಿ ವ್ಯಾಪಾರಸ್ಥರಿಗೆ, ಕೃಷಿ ಅಧಿಕಾರಿಗಳಿಗೆ ನಿಮ್ಮ ಕೈ ಮುಗಿ ಕೇಳ್ತಾ ಇದ್ದೀನಿ. ಸರ್, ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದು ಉದ್ಯೋಗದ ಹಿಂದೆ ಬೆನ್ನತ್ತಿ ಹೊರಟಿದ್ದೀವಿ. ಯಾವುದೇ ಒಂದು ಮಗುನ ನೀವು ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳಿದ್ರೆ ಇಲ್ಲ ಡಾಕ್ಟ್ರು ಇಲ್ಲ ಇಂಜಿನಿಯರ್, ಇದೇ ಉತ್ತರ ಬರುತ್ತೆ. ಇಂತಹ ಮಕ್ಕಳಿಗೆ ಅಥವಾ ಯುವ ಪೀಳಿಗೆಗೆ ಈ ಕೃಷಿ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಈಗ ನಮ್ಮ ಮಕ್ಕಳಿಗೆ ಅದರಲ್ಲಿ ಕೃಷಿ ಅಂದರೆ ಬೇಡ ಅಂತ ಇದ್ದಾರೆ. ಅದು ಈಗಿನ ಯುವ ಪೀಳಿಗೆಗೆ ನಿಮ್ಗೊಂದು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯುವ ಪೀಳಿಗೆ ನಾವು ಬರೀ ನೌಕರಿ ಅಂದ್ರೆ ಮುಂದೆ ಹೊಟ್ಟೆ ತುಂಬಾಗಿಲ್ಲ. ಮುಂದಿನ ಜನ್ಮದ ಈಗ ಈ ಕಾಲ ಹೇಗಾಗಿದೆ ಅಂದರೆ ಒಂದು 500 ರೂಪಾಯಿ ಪ್ಯೂನ್ ಇರ್ತದೆ ಹೆಣ್ಣು ಕೊಡಕ್ಕಾಗ ಅವರಿಗೆ. ಅದು ಇವತ್ತು 10 ಎಕರೆ ಹೊರದಾಗ ಹೆಣ್ಣು ಕೊಡ್ತಾ ಇಲ್ಲ. ಇದು ಭಾಳ ಅನ್ಯಾಯ ಆಗ್ತಾ ಇದೆ. ನಮ್ಗೆ ಇದು ನೋಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮದುವೆ ಆಗಿ ಹೋಗಿದ್ದಾವೆ. ಇನ್ನು ಮಕ್ಕಳಿಗೆ ಯಾವುದೂ ಕೇಳಿ ಜಾಬ್ ಇದೆ ಅಂತ ಕೇಳ್ತಾರೆ. ಅವೆಲ್ಲಿ ದುಬೈದಾಗ ಕಪ್ಪ ಬೆಸ್ಟ್ ಗೊತ್ತಿಲ್ಲ. ಆದರೆ ಇವತ್ತು ದೇಶಕ್ಕೆ ಅನ್ನ ಕೊಡೋ ರೈತನ ಮಕ್ಕಳಿಗೆ ಹೆಣ್ಣು ಕೊಡ ಅಂದ್ರೆ ಇನ್ನು ಮುಂದೆ ಏನಾಗ್ತಿದೆ ಅಂತ ಹೇಳ್ತೀನಿ ನಿಮಗೆ. ಒಬ್ಬ ರೈತ 1 ಎಕರೆ ಹೊಲ ಇದ್ದಾವ 2 ಕೋಟಿ ರೂಪಾಯಿ ಕಿಮ್ಮತ್ತು ಆಗಿತ್ತು. ಮುಂದೆ ಅನ್ನ ತಿನ್ನಬೇಕಾದ್ರೆ ವಿಚಾರ ಮಾಡ್ಬೇಕು ರೈತ. ಪ್ರತಿಯೊಬ್ಬ ರೈತ ನಾವು ಅವ್ನ ಕಾಲು ಬರಬೇಕಾಯ್ತು ರೈತನ. ಅದಕ್ಕೆ ನಾನು ಯುವ ಪೀಳಿಗೆ ಒಂದು ಮಾತು ಹೇಳ್ತೀನಿ, ಈ ಜಾಬ್ ಬೇಕು ನಾ ಬೇಡ ಅಂತ ಇಲ್ಲ. ನೀವು ಒಂದು 50% ಜಾಬ್ಗೆ ಹೋಗ್ರಿ, ಒಂದು 50% 50% ನೀವು ಒಕ್ಕಲ್ತನಕ್ಕೆ ಬರ್ರಿ. ಒಕ್ಕಲ್ತನ ಯಾಕೆ ಬರಬೇಕಂದ್ರೆ 1 ಎಕರೆದಲ್ಲಿ ಒಂದು 100 ಮಂದಿನೂ ಊಟ ಹಾಕ್ಬೋದು, 100,000 ಮಂದಿಗೆ ಊಟ ಹಾಕ್ಬೋದು ನೀವು. ಯಾಕಂದ್ರೆ ನೀವು ದಯಮಾಡಿ ಒಕ್ಕಲ್ತನ ನೀವು ಬೆನ್ನು ಹತ್ತಬೇಕಂತ ಹೇಳಿ ರೈತರ ದೇಶದ ಬೆನ್ನೆಲುಬು ನಾವು ಅಂತ ಇದ್ದೀವಿ. ಇವತ್ತು ಯಾವ ಗೌರ್ಮೆಂಟ್ ರೈತರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾವ ಗೌರ್ಮೆಂಟ್. ಯಾಕಂದ್ರೆ ಒಂದು ಅವ್ರ ಯೋಗ್ಯವಾದ ಬೆಲೆ ಸಿಗ್ತಾ ಇಲ್ಲ. ಒಂದು ಕಾಯಿಪಲ್ಲೆ ರೇಟ್ ನೋಡಬೇಕು, ನಮ್ಮ ಟೈಮ್ ಬದನೆಕಾಯಿ ಪಾಪ್ ಹೊರಗೆ ಹೋಗ್ತಾರೆ ಟೊಮೆಟೊ ಅವರು. ಅದಕ್ಕೆ ದೇಶದ ಪ್ರಧಾನಮಂತ್ರಿಗೆ ಒಂದು ಕೈ ಮುಗಿ ಕೇಳ್ತಾ ಇದ್ದೀನಿ, ಮೋದಿಜಿ ಅವರಿಗೆ ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ನೀವೆಲ್ಲದಕ್ಕೂ MRP ಇದೆ. ಒಂದು ಸೋಪ್ ತಗೋರಿ MRP ಇದೆ, ಒಂದು ತಂಬಾಕು ಚೀಟಿ ತಗೋರಿ MRP ಇದೆ. ಅದು ನಮ್ಮ ದೇಶಕ್ಕೆ ಜಗತ್ತಿಗೆ ಅನ್ನ ಕೊಡೋ ರೈತ ಬೆಳೆದಂಥ ಬೆಲೆಗೆ ಒಂದು MRP ಕೊಟ್ಟಿಲ್ಲ ಅಂದ್ರೆ ನಮ್ಮ ರೈತ ಏನು ಮಾಡಬೇಕು? ಅದಕ್ಕೆ ನನಗೆ ದುಃಖ ಭಾಳ ಆಗಿದೆ. ಯಾಕಂದ್ರೆ ಒಂದು ಟೊಮೆಟೊ ಒಮ್ಮೆ 5 ರೂಪಾಯಿ ಕಿಲೋ ಹೋಗಿ, ಒಂದು 20 ರೂಪಾಯಿ ಹೋಗಿ. ನಾವೇನಂತೀವೋ ಕಾಯಿಪಲ್ಲೆ ಮಿನಿಮಮ್ ಒಂದು 30 ರೂಪಾಯಿ ಕಿಲೋ ಆಗಬೇಕು. ಮಿನಿಮಮ್ ಒಂದು ಕೊತ್ತಂಬರಿ ಸೂಡ 10 ರೂಪಾಯಿ ಆಗಬೇಕು. ಮತ್ತು ಎಲ್ಲ ಈಗಿನ ಇನ್ನೊಂದು ವಿಶೇಷವಾಗಿ ಹೇಳ್ತೇನೆ ಮೇಡಮ್ ನಿಮಗೆ, ಎಲ್ಲ ಜಾಬ್ 1 ಲಕ್ಷ 2 ಲಕ್ಷ ಪಗಾರ ಇರ್ತೈತಿ. ಹೋಟೆಲ್ದಾಗ ಹೋದ್ರೆ 50 ರೂಪಾಯಿ ಟಿಪ್ಸ್ ಕೊಡ್ತಾರೆ. ಅಲ್ಲಿ MRP ಮ್ಯಾಗ ಮಾಲ್ ತೊಗೊಂಡ್ಬರ್ತಾರೆ. ಅದು ನಮ್ಮ ರೈತರಿಗೆ ಕಾಯಿಪಲ್ದಾಗ ಹೋಯ್ತಂದ್ರೆ ಅವು 10 ರೂಪಾಯಿ ಇದು ಹೇಳ್ತಾವೆ, ಯಾವುದು ಕೊತ್ತಂಬರಿ ಸರ್ 5 ರೂಪಾಯಿ ಕೇಳ್ತಾರೆ. ನಮ್ಮನ್ನು ನಾಚಿಕೆ ಬರಬೇಕು. ನಮಗೆ ರೇಲಿ ನಾಚಿಕೆ ಬರಬೇಕು. 1 ಲಕ್ಷ ರೂಪಾಯಿ ಪಗಾರ ತಗೊಂಡು ನಾವು ಆ ಒಬ್ಬ ರೈತ ಬೆಳೆದವಾಗ 10 ರೂಪಾಯಿಗೆ 5 ರೂಪಾಯಿ ಕೇಳ್ತೇವೆ ಅನ್ನೋ ನಮ್ಮಂಥ ಮೂರ್ಖ ಯಾರೇ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಹೋಟೆಲ್ದಾಗ ಟಿಪ್ಸ್ ಕೊಟ್ಟು ಬರ್ತೀವಿ 50, 100. ನಾ ಬೇಡ ಅಂತ ಇಲ್ಲ, ನೀವು ಟಿಪ್ಸ್ ಕೊಡಿ. MRP ಮ್ಯಾಗ ನೀವು ಸಾಮಾನು ತೊಗೊಂಡ್ಬರ್ತೀವಿ ಎಲ್ಲ ಹೋಗಿ. ಅದು ನಮ್ಮ ರೈತ ಒಬ್ಬ 10 ರೂಪಾಯಿ ಕೊತ್ತಂಬರಿ ಕೇಳಿದಾಗ 5 ರೂಪಾಯಿ ಕೇಳ್ತಾರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾ ಇಲ್ಲಿ ದೇವರನ್ನು ಕೊಟ್ಟು ಹೇಳ್ತೀನಿ. ನಾ ಇನ್ನೂರಿಗೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ, ನನ್ನ ಫ್ಯಾಮಿಲಿ ಅಂತಾರೆ. ನಾ ರೈತ ಅದೇನು ಕಾಯಿಪಲ್ಲೆ ರೇಟ್ ಹೇಳ್ತಾರೋ ಅದೇ ರೇಟ್ ಕೊಟ್ಟು ಬರ್ತೀನಿ. ನಾನು ಈಗ 80 ರೂಪಾಯಿ ಇದಿದೆ, ಯಾವುದು ಕಡೆಯಂಕಾಯಿ ಯೂಸ್ ಅಂತಿದ್ದು ಸೌತೆಕಾಯಿ 80 ರೂಪಾಯಿ ಕೊಟ್ಟು ಬರ್ತೇನೆ. ಯಾಕಂದ್ರೆ ಸಿಗೋ ರೇಟ್ ಇದೆ ಪಾಪ ಅವಕ್ಕೆ. ಅದಕ್ಕೆ ಭಾಳ ಕಷ್ಟ ಇದೆ ರೈತರ ಜನ್ಮ. ಅದಕ್ಕೆ ರೈತರು ಚೆನ್ನಾಗಿರ್ಬೇಕಂದ್ರೆ ದೇಶದ ಪ್ರಧಾನಮಂತ್ರಿ ಆಗಲಿ, ರಾಜ್ಯದ ಮುಖ್ಯಮಂತ್ರಿ ಪ್ಲಸ್ ಈ ಭಗವಂತ ಆಶೀರ್ವಾದ ಮಾಡಬೇಕು ಇಷ್ಟ. ನಮ್ಮ ರೈತರು ಚೆನ್ನಾಗಿರ್ಬೇಕಂದ್ರೆ. ಇನ್ನೊಂದು
ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಕೈ ಮೂಡಿ ಕೇಳ್ತಾ ಇದ್ದೀನಿ. 60 ಏಜ್ ಆದಮೇಲೆ ನಮ್ಮ ರೈತರಿಗೆ ಅವ್ರಿಗೆ ಒಂದು 10,000 ರೂಪಾಯಿ ಪೆನ್ಷನ್ ಬರೋಂಗೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಅವ್ರಿಗೆ ಒಂದು 10,000 ರೂಪಾಯಿ ಪೆನ್ಷನ್ ಬರೋಂಗೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ. ಯಾಕಂದರೆ ಎಲ್ಲರಿಗೂ ಪೆನ್ಷನ್ ಇದೆ, ನಮ್ಮ ರೈತರಿಗೆ ಪೆನ್ಷನ್ ಇಲ್ಲ. ನಾನು 60 ಏಜ್ ಆದಮೇಲೆ ಶುಗರ್ BP ಬರ್ತಾ ಇದೆ, ಔಷಧಿ ಹೊಡೆಯೋದು ಸ್ಕಿನ್ ರೋಗ ಬರ್ತಾ ಇದೆ. ಅದಕ್ಕೆ ಒಂದು 10,000ಕ್ಕಿಂತ ಹೆಚ್ಚು ಅವ್ರಿಗೆ ಪೆನ್ಷನ್ ಬರಲ್ಲ ಅಂತ ಹೇಳಿ ನಾನು ಆಲ್ರೆಡಿ ಮೋದಿಜಿಯವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಆಲ್ರೆಡಿ ಕಳಿಸಿಯನ್ನು ಲೆಟರ್ ಕಳಿಸಿಯನ್ನು ಅಮ್ಮ ಫೌಂಡೇಶನ್ ಅಂತ. ಬನ್ನಿ ರೈತ ಬಾಂಧವರೇ, ಕೃಷಿ ವ್ಯಾಪಾರಸ್ಥರೇ, ನಾವೆಲ್ಲರ ಕೂಡಿ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ನಾವೆಲ್ಲರ ಕೂಡಿ ಮಾಡೋಣ. ಶ್ರೀ ಸಿದ್ದರಾಮೇಶ್ವರ ಅಗ್ರೋ ಕೇಂದ್ರ ಬೆಳಗಾವಿ. ಜೈ ಜವಾನ್ ಜೈ ಕಿಸಾನ್. ಎಲೆ ಮರೆ ಕಾಯಿಯಂತೆ ಇರುವ ಸಾಧಕರನ್ನು ಗುರುತಿಸಿ ಅವರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುತ್ತಿರುವ ಸ್ಟಾರ್ ಪೀಪಲ್ ಕನ್ನಡ ವಾಹಿನಿಗೆ ಅಭಿನಂದನೆಗಳು. ಆಲ್ ದ ಬೆಸ್ಟ್.